ನಮ್ ಜೊತೆ ನಿಮ್ಮನ್ನು ಏರೋಪ್ಲೇನ್ ಹತ್ತಿಸ್ತೀವಿ. ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಅಮೆರಿಕ ಫ್ಲೈಟ್ ಹತ್ತೋಣ ಬನ್ನಿ. ಒಳಗ್ ಹೋಗ್ತಿದ್ದಂಗೆ ವಾವ್, ನಮ್ಮ ಬೆಂಗಳೂರು ಏರ್ಪೋರ್ಟ್ ಎಷ್ಟ್ ಸಖತ್ತಾಗಿದೆ ಅಂತ ಕಣ್ ತುಂಬಿಸ್ಕೊಳ್ಳೋದಾಗತ್ತೆ. ನಮ್ ಲಗೇಜ್ಗೆ ಇನ್ನೂ ಸೇಫ್ಟಿ ಬೇಕು ಅಂದ್ರೆ ಕ್ಲಿಂಗ್ ರ್ಯಾಪ್ ಅಲ್ಲಿ ಫುಲ್ಲು ಇನ್ನು ಸೂಟ್ ಕೇಸ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡ್ಬಿಡ್ಬೋದು. ಫಸ್ಟ್ ಟೈಮ್ ಹೋಗ್ತಿರೋರಾಗ್ಲಿ, ಪೇರೆಂಟ್ಸ್ ಹೋಗ್ತಿದ್ದಾರೆ ಅಂತಾಗ್ಲಿ ಟೆನ್ಷನ್ ಪಟ್ಕೊಳ್ಳೋದು ಏನು ಬೇಡ. ಏರ್ಪೋರ್ಟ್ ಫುಲ್ಲು ಕಸ್ಟಮರ್ ಸರ್ವಿಸು, ಇನ್ಫಾರ್ಮೇಶನ್ ಸೆಂಟರು, ಸ್ಟಾಫ್ ಎಲ್ಲ ಇರ್ತಾರೆ. ಏನಾದ್ರೂ ಹೆಲ್ಪ್ ಬೇಕಿದ್ರೆ ಮಾಡ್ಕೊಡ್ತಾರೆ. ಆನ್ಲೈನ್ ಚೆಕ್ ಇನ್ ಮಾಡಿ ನಮ್ಮ ಏರ್ಲೈನ್ಸಿನ ಕೌಂಟರ್ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದೆ. ಫ್ಲೈಟ್ ಅಲ್ಲಿ ಅದ್ ತಗೊಂಡ್ ಹೋಗಿಲ್ಲ, ಇದ್ ತಗೊಂಡ್ ಹೋಗಿಲ್ಲ ಅಂತ ಸಾಕಷ್ಟಿರುತ್ತೆ. ನಮ್ ಸೇಫ್ಟಿ ತಾನೇ ಇಂಪಾರ್ಟೆಂಟ್. ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡಿ, ನಮ್ಮ ಬ್ಯಾಗೇಜಸ್ ವೆಯ್ಟ್ ಕೂಡ ಚೆಕ್ ಮಾಡಿ, ಚೆಕ್ ಇನ್ ಬ್ಯಾಗೇಜಸ್ ಅನ್ನೆಲ್ಲ ಅವ್ರಿಗೆ ಡ್ರಾಪ್ ಆಫ್ ಮಾಡ್ಬಿಟ್ರೆ ಹ್ಯಾಂಡ್ಸ್ ಫ್ರೀ ಆಗಿ ಇನ್ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರೋದೆ. ಇನ್ ಉಳಿದಿರೋ ಕ್ಯಾರಿ ಆನ್ ಬ್ಯಾಗೇಜಸ್ಗೆ ಮತ್ತೊಂದ್ಸತಿ ಸೆಕ್ಯೂರಿಟಿ ಚೆಕಿಂಗ್ ನಡೆಯುತ್ತೆ. ಅದಾದ್ಮೇಲೆ ಇಮಿಗ್ರೇಷನ್ ಆಫೀಸರ್ಸ್ ಬಂದಾಯ್ತಾ, ಹೋಗ್ತಾ ಇದ್ದೀರಾ, ಟಾಟಾ ಬಾಬಾಯ್ ಅಂತ ಪಾಸ್ಪೋರ್ಟ್ ಅಲ್ಲಿ ಒಂದು ಸೀಲ್ ಹಾಕಿ ಕಳಿಸ್ತಾರೆ. ಟರ್ಮಿನಲ್ 2 ಒಳಗೆ ಅಂತ ಹೇಳ್ಕೊಳ್ಳೋ ಅಂತ ರೆಸ್ಟೋರೆಂಟ್ಸ್ ಏನಿಲ್ಲ, ಲಾಂಜ್ ಇದೆ. ಬಟ್ ನಮ್ಗೆ ಅದೆಲ್ಲ ಬೇಡಪ್ಪ, ಮನೇಲೆ ಬುತ್ತಿ ಕೊಟ್ಟು ಕಳಿಸಿದಾರೆ ಅಂತ ಅಮ್ಮ ಕೊಟ್ಟಿರೋ ಚಪಾತಿ ಮತ್ತೆ ಪನ್ನೀರ್ ಕರಿನ ಖುಷಿಯಾಗಿ ತಿಂದ್ವಿ. ಯಾಕಂದ್ರೆ ಇನ್ ಸ್ವಲ್ಪ ತಿಂಗಳವರೆಗೂ ಮತ್ತೆ ಆ ಕೈ ರುಚಿ ಸಿಗಲ್ವಲ್ಲ. ಅಜ್ಜಿ ಅಂದ್ರು ಅತ್ತೆ ಎಲ್ಲ ಹೊರಡ್ಬೇಕಾರೆ ಕೊಟ್ಟಿರೋ ಕ್ಯಾಶ್ ನ ಉತ್ಸವ ಉನ್ನತಿ ಡಾಲರ್ಸ್ಗೆ ಕನ್ವರ್ಟ್ ಮಾಡಿಸ್ಕೋತೀವಿ ಅಂತ ಮನಿ ಎಕ್ಸ್ಚೇಂಜ್ ಅಲ್ಲಿ ನಿಂತ್ಕೊಂಡ್ರು. ಇನ್ನೇನು ಫ್ಲೈಟ್ ಹತ್ತು ಬಿಡದೆ. ನಾವು ಹೋಗಿದ್ದು ಏರ್ ಫ್ರಾನ್ಸ್ ಫ್ಲೈಟ್ ಅಲ್ಲಿ. ಇದರಲ್ಲಿ ಸ್ವಲ್ಪ ಸೀಟ್ಸು ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ ಇದೆ. ಹಾಗೆ ಫ್ರಾನ್ಸ್ ಅಲ್ಲಿ ಸ್ಟಾಪ್ ಇತ್ತು. ಸೊ ಆಲ್ಮೋಸ್ಟ್ ಫಸ್ಟ್ ಫ್ಲೈಟ್ 9 hours, ಸೆಕೆಂಡ್ ಫ್ಲೈಟ್ 10 hours. ಎಲ್ಲಾರನ್ನು ಬಿಟ್ಟು ಹೋಗ್ತಾ ಇದೀವಿ ಅನ್ನೋ ಬೇಜಾರು. ಆ ಫ್ಲೈಟ್ ಅಲ್ಲಿ 20 hour ಜರ್ನಿಲಿ ಹೆಂಗಪ್ಪ ಟೈಮ್ ಕಳಿಯೋದು ಅನ್ನೋದು ಇನ್ನೊಂದು ಬೇಜಾರು. ಬೆಳಗ್ಗೆನೋ ರಾತ್ರಿನೋ ಹೊರಗಡೆ ಹೆಂಗಿದೆ ವೆದರು ಏನು ಗೊತ್ತಾಗ್ತಾ ಇರಲ್ಲ. ಸುಮ್ನೆ ಅವ್ರ ಟೈಮ್ ಊಟ ಕೊಡ್ತಾ ಇರ್ತಾರೆ, ತಿಂತಾ ಇರೋದು, ಕಷ್ಟಪಟ್ಟು ಆ ಸೀಟ್ ಅಲ್ಲಿ ಮಲ್ಕೊಂತಾ ಇರೋದು ಅಷ್ಟೇ. ಪ್ಯಾರಿಸ್ ಅಲ್ಲಿ ಲೇ ಓವರ್ ಏನ್ ಜಾಸ್ತಿ ಇರ್ಲಿಲ್ಲ, 1.5 hour ಇತ್ತು ಅಷ್ಟೇ. ಕ್ವಿಕ್ ಆಗಿ ಓಡಿದ್ದಾಯ್ತು. ಅಲ್ಲಿ ಮತ್ತೆ ಇನ್ನೊಂದ್ಸತಿ ಸೆಕ್ಯೂರಿಟಿ ಚೆಕ್. ಫೈನಲ್ ಡೆಸ್ಟಿನೇಷನ್ ಫ್ಲೈಟ್ ಹತ್ತಿ ಕೊನೆಗೂ ನಮ್ಮೂರಿಗೆ ಬಂದು ನಾವು ತಲುಪ್ಕೊಂಡ್ವಿ. ಅಷ್ಟು ಈಸಿಯಾಗಿ ನಮ್ ದೇಶದೊಳಗೆ ಬಿಟ್ಬಿಡ್ತೀನ ಅಂತ ಇಮಿಗ್ರೇಷನ್ ಅಣ್ಣ ಕಾಯ್ಕೊಂಡು ನಿಂತಿರ್ತಾನೆ. ಏನೇನಮ್ಮ ತಂದಿದ್ಯಾ ನಿಮ್ಮೂರಿಂದ ತೋರ್ಸು ಅಂತ ಮತ್ತೊಂದ್ಸತಿ ಚೆಕ್ಕಿಂಗು. ಸಪ್ತ ಸಾಗರ, ಸೆಕ್ಯೂರಿಟಿ, ಇಮಿಗ್ರೇಷನ್ ಎಲ್ಲಾನು ದಾಟ್ಕೊಂಡು ಕೊನೆಗೆ ನಮ್ಮನೆ ನಾವು ತಲುಪ್ಕೊಂಡ್ವಿ.